ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವಾಲಯಗಳು ಮಾನವನ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಮೂಲತಃ ದೇವಾಲಯ ಎಂಬುದು ಒಂದು ಕಟ್ಟಡ, ಸಾಮೂಹಿಕ ಪೂಜೆ, ಪ್ರಾರ್ಥನೆಗಳನ್ನು ಸಲ್ಲಿಸಲು ಅನುಕೂಲವಿರುವ ಒಂದು ತಾಣ. ಯಾವ ಮತ ಧರ್ಮದಲ್ಲಾದರೂ ದೇವಾಲಯಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ. ಅದರಲ್ಲಿಯೂ ಐತಿಹಾಸಿಕ ದೇವಾಲಯಗಳು ಅತ್ಯಂತ ಮಹತ್ವ ಹೊಂದಿವೆ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಪರಿಚಯಿಸಲು ಹೊರಟಿರುವುದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಇಕ್ಕೇರಿ ದೇವಾಲಯದ ಬಗ್ಗೆ. ಇಕ್ಕೇರಿಯಲ್ಲಿ ಶ್ರೀ ಅಘೋರೇಶ್ವರ ದೇವಾಲಯವನ್ನು ಕಟ್ಟಿಸಿ 32 ಕೈಗಳ ಬೃಹತ್ ಶ್ರೀ ಅಘೋರೇಶ್ವರನು ಸ್ಥಾಪನೆ ಮಾಡಿದ್ದರು. ಆದರೆ ಈಗ ಅದಿಲ್ಲ. ಇದು ಅಂದರೆ ಅದು ಅಂಥ ಒಂದು ವಿಗ್ರಹ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಂಥ ಒಂದು ವಿಶಿಷ್ಟ ಲಕ್ಷಣವನ್ನು ಹೊಂದಿತ್ತು ಆ ವಿಗ್ರಹ ಅಂತ ಹೇಳ್ತಾರೆ. ಅದು ಈ ದೇವಾಲಯವು ತನ್ನದೇ ಆದ ಕೆಳದಿ ಕಾಲದ ವಾಸ್ತುಶೈಲಿಯನ್ನು ಹೊಂದಿದೆ. ಆದರೆ ಈಗ ಆ ವಿಗ್ರಹವಿಲ್ಲ. ಹಿಂದಿನ ಒಂದು ಪೀಠ ಮಾತ್ರ ಇದೆ. ಅದರ ಮೇಲೆ ಈಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ದೇವಾಲಯದ ಗರ್ಭಗುಡಿ ಇದೆಲ್ಲ ಒಂದು ಚೌಕಾಕಾರದ ವಿನ್ಯಾಸವನ್ನು ಹೊಂದಿದೆ. 8 ಅಡಿ ಉದ್ದ ಮತ್ತು 5 ಅಡಿ ಅಗಲವನ್ನು ಹೊಂದಿದೆ ಅಂತ ಹೇಳ್ತಾರೆ. ಈಶ್ವರ ಲಿಂಗದ ಎದುರುಗಡೆನೂ ಒಂದು ಸಣ್ಣ ನಂದಿನ ಸಹ ನಾವು ಕಾಣ್ಬೋದು. ಇಲ್ಲಿ ಪ್ರತಿಯೊಂದು ದುರ್ಗೆಯರ ಮೂರ್ತಿಗಳನ್ನು ಸಹ ಕಾಣ್ಬೋದು. ಹಾಗೆ ಗಣಪತಿ ವಿಗ್ರಹ ನೋಡಿ, ಇದು ಸಹ ಕಲ್ಲಿನ ಕೆತ್ತನೆ. ಇದು ಸಹ ಅದ್ಭುತವಾಗಿದೆ. ಪ್ರತಿಯೊಂದು ದುರ್ಗೆಯರ ಮೂರ್ತಿಗಳನ್ನು ನಾವು ಇದು ಕುಳಿತ ಭಂಗದಲ್ಲಿ ನೋಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ಪ್ರತಿಯೊಂದು ಇಲ್ಲಿನ ಕಂಬಗಳ ಕೆತ್ತನೆ ಆಗಿರ್ಬೋದು, ಅಂದರೆ ಒಂದು ವಿಗ್ರಹಗಳ ಕಲ್ಲಿನ ಕೆತ್ತನೆ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಈ ಕಂಬಗಳನ್ನಂತ ನೋಡ್ತಾ ಹೋಗ್ರಿ. ಪ್ರತಿಯೊಂದಲ್ಲೂ ಒಂದೊಂದು ಚಿತ್ರಗಳಿದೆ. ತುಂಬಾ ಚೆನ್ನಾಗಿದೆ. ನೋಡ್ತಾ ಹೋದರೆ ಒಂದೊಂದು ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾವು ನೋಡ್ತಾ ಹೋದಂಗೂ ನೋಡ್ತಾನೆ ಹೋಗಬೇಕು ಅಂತ ಅನಿಸುತ್ತೆ. ಈ ಕಂಬಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಈ ಮಧ್ಯೆ ಒಂದು ಚಕ್ಲಿ ಆಕಾರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಕಂಬಗಳ ವರ್ಣನೆ ಅಂತ ನಾನು ಮಾತು ಮಾಡೋಕ್ಕಂತ ಸಾಧ್ಯನೇ ಇಲ್ಲ, ಅಷ್ಟು ಅದ್ಭುತ ಒಂದು ಕೆತ್ತನೆ ಇದೆ. 32 ಕೈಗಳ ಅಘೋರೇಶ್ವರ ಇತ್ತು ಅಂತ ಹೇಳಿದ್ರೆ ಅದು ಫುಲ್ಲು ದಾಳಿ ಟೈಮಿಗೆ ನಾಶ ಆಗಿ ಇದ್ದಿರೋದು. ದೇವಸ್ಥಾನದ ಎಡಭಾಗದಲ್ಲಿ ಬಿದ್ದಿವೆ. ಈ ಮೂರ್ತಿಗಳನ್ನ ನೋಡ್ತಾ ಹೋಗ್ಬೋದು. ನೋಡಿ ಹೇಗೆ ಇದು ಮುಖ ಇದೆ, ಒಂದೇ ಮುಖ, 32 ಕೈಗಳಿತ್ತು ಅಂತ ಹೇಳಿ ಅದು ಎಲ್ಲ ನಾಶ ಆಗಿದೆ. ಮತ್ತು ಪಾದಗಳು ನೋಡಿ, ಎಡ ಬೆರಳಿನಲ್ಲಿ ಕಾಲುಂಗುರ ಸಹ ನಾವು ಕಾಣ್ಬೋದು. ನೋಡಿ ಹೇಗೆ ಎಷ್ಟು ಒತ್ತಾಗಿದೆ ಪಾದಗಳು ಅಂತೇಳಿ. ಅವಾಗ ಈ ಸಣ್ಣ ಪಾದಗಳನ್ನು ಅಷ್ಟೇ ದೇವತೆಗಳ ಪಾದ ಅಂತ ಹೇಳ್ತಾರೆ. ಇದೆಲ್ಲ ಫುಲ್ಲು ನಾಶ ಆಗಿದ್ದು. ಅಂದರೆ ಇದು ಮತ್ತೆ ಪೂಜೆ ಮಾಡೋಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜಾಗದಲ್ಲಿ ಈಗ ಒಂದು ಶಿವಲಿಂಗನ ಸ್ಥಾಪನೆ ಮಾಡಿರೋದು. ಇದೇ ಎಲ್ಲ ನಾಶ ಆಗಿದೆ. ದೇವಸ್ಥಾನದ ಎಡಭಾಗದಲ್ಲಿ ಇದೆಲ್ಲ ಬಿದ್ದಿರೋದು ನಾವು ಕಾಣ್ಬೋದು. ಹಾಗೆ ಶಿವಲಿಂಗದ ಮುಂಭಾಗದಲ್ಲಿ ನಂದಿ ಮಂಟಪವನ್ನು ಕಾಣ್ಬೋದು. ಎಷ್ಟು ಸುಂದರವಾದ ಮಂಟಪ ನೋಡಿ. ಕುಳಿತಿರೋ ಭಂಗದಲ್ಲಿ ನಂದಿ ಇದ್ದಾನೆ. ಇದು ಸುಮಾರು 10 ರಿಂದ 11 ಅಡಿ ಎತ್ತರವಿರ್ಬೋದು ಅಂತ ಹೇಳ್ತಾರೆ. ಹಾಗೆ ಇದು ನಂದಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನುಣುಪಾಗಿದೆ ನೋಡಿ, ಎಷ್ಟು ಶೈನ್ ಇದೆ ನೋಡಿ. ಹಾಗೆ ಆ ಒಂದು ಹಿಂದೆ ಒಂದು ದಾಳಿ ಟೈಮಲ್ಲಿ ನಂದಿ ಬಾಲ ಸಹ ಕಟ್ಟಾಗಿದೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಅಂದರೆ ಇಲ್ಲಿ ಪ್ರವಾಸಿಗರ ತಾಣವಾಗಿದ್ದ ಒಂದು ದೇವಾಲಯ. ನಂದಿನ ಸಹ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ ಯಾವಾಗಲೂ. ಎಷ್ಟು ಚೆನ್ನಾಗಿದೆ, ಎಷ್ಟು ಎತ್ತರವಾಗಿದೆ ಅಂತ ಹೇಳಿ. ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಅಮ್ಮ, ನಾನು ನಂದಿ ಪಾದದಡಿ ನಾನು ನುಸುಳಿ ಬರ್ತೀನಿ ಅಂತ ಹೇಳ್ತಾ ಇದ್ದ. ಬೋರ್ಡ್ ನೋಡು, ಇದ್ರ ಮೇಲೆ ಹತ್ತಬಾರ್ದು ಅಂತ ಇದೆ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅಂತೂ ನುಸುಳಿ ಬಂದೇ ಬಿಟ್ಟ. ತುಂಬಾ ಖುಷಿ ಆಯಿತು ಅವನಿಗೆ. ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಇದ್ರ ಹತ್ರ ಇರೋಣ ಅಂತ ಅನಿಸ್ತಾ ಇರೋದೆ, ಅಷ್ಟು ಎತ್ತರವಾದ ನಂದಿ. ತುಂಬ ಚೆನ್ನಾಗಿದೆ. ಹಾಗೆ ನಾವು ಇಲ್ಲಿ ಪಕ್ಕದಲ್ಲಿರುವ ಅಖಿಲಾಂಡೇಶ್ವರಿ ಅಮ್ಮನ ದೇವಾಲಯ ಒಂದು ಕಾಣ್ಬೋದು. ಇದು ಸಹ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಒಂದು 3 ಮಂಟಪ ರೀತಿಯಲ್ಲಿ ನಾವು ಕಾಣ್ಬೋದು. ಒಂದು ಶಿವಲಿಂಗ, ಅದು ಸಹ ಒಂದು ಚೌಕಾಕಾರದ ಮಂಟಪ ರೀತಿಯಲ್ಲಿದೆ. ಹಾಗೆ ಅದರ ಎದುರುಗಡೆ ಒಂದು ನಂದಿ ಮಂಟಪ, ಹಾಗೆ ಎಡಭಾಗದಲ್ಲಿ ಅಖಿಲಾಂಡೇಶ್ವರಿ ಅಮ್ಮನವರ ಒಂದು ಮಂಟಪ. ಅಂದರೆ ಇಲ್ಲಿ ಒಂದು 3 ಮಂಟಪ ರೀತಿಯಲ್ಲಿ ನಾವು ಕಾಣ್ಬೋದು. ತುಂಬ ಚೆನ್ನಾಗಿದೆ. ಅಂದರೆ ಇದು ಇಲ್ಲೂ ಅಷ್ಟೇ ಅಖಿಲಾಂಡೇಶ್ವರಿ ಅಮ್ಮನವರೇ ಪೂಜೆ ಆಗಿದೆ. ಎಷ್ಟು ಚೆನ್ನಾಗಿದೆ, ಅಲಂಕಾರ ಆಗಿ ಎಷ್ಟು ಚೆನ್ನಾಗಿದೆ. ಇದು ಒಂದು ಸಹ ಕಲ್ಲಿನ ಕೆತ್ತನೆ ಆಗಿದೆ. ತುಂಬ ಚೆನ್ನಾಗಿದೆ.
ಆಮೇಲೆ ಇಲ್ಲಿಯೂ ಸಹ ಒಂದು ಕಲ್ಲಿನ ಕೆತ್ತನೆ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ ನೋಡಿ. ಇದು ಬಣ್ಣ ನೋಡಿ, ಯಾರೋ ಬಣ್ಣ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಅದು ಬಣ್ಣ ಅಲ್ಲ, ಕಲ್ಲೇ ಈ ಥರ ಬಣ್ಣ ಆಗಿರೋದು. ಅಂದರೆ ಕಲ್ಲಿನ ಬಣ್ಣನೇ ಈ ಥರ, ಅಂದರೆ ಕೇಸರಿ ಮಿಶ್ರಿತ, ಆಮೇಲೆ ಒಂದು ಸ್ವಲ್ಪ ಕಂದು ಬಣ್ಣ, ಒಂದು ಕಪ್ಪು ಮಿಶ್ರಿತ, ಎಲ್ಲದೂ ಅಷ್ಟೇ. ಇದು ಕಲ್ಲೇ ಆ ಕಲರ್ ಇರೋದು, ಅದಕ್ಕೆ ಯಾರು ಬಣ್ಣ ಹಚ್ಚಿದಾಗಿರ್ಬೋದು ಅಲ್ಲ, ಅದು ಬಣ್ಣದ ಕಲ್ಲನ್ನು ತಂದಿರೋ ಕಲ್ಲೇ ಆ ಥರ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಆನೆ ಕೆತ್ತನೆ, ಕಲ್ಲಿನ ಕೆತ್ತನೆ ಆಗಿರ್ಬೋದು. ಇದು ಮುಂಭಾಗ ತುಂಬಾ ಚೆನ್ನಾಗಿದೆ ನೋಡಿ. ಕಲರ್ ನೋಡಿ, ಹಿಂಗೆ ಗೊತ್ತಾಗುತ್ತೆ ನಿಮಗೆ. ಇದು ಯಾವುದು ಕಲರ್ ಹಚ್ಚಿದಲ್ಲ, ಕಲ್ಲಿನ ಕಲ್ಲರೇ ಈ ಥರ, ಅಂದರೆ ಕಲ್ಲಿನ ಬಣ್ಣನೇ ಈ ಥರ ಇರೋದು. ಒಂದೊಂದು ಇದರಲ್ಲೂ ಒಂದೊಂದು ಕಲರ್ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ ನೋಡಿ, ಎಷ್ಟು ಚೆನ್ನಾಗಿದೆ ಕೆತ್ತನೆ ಅಂತೇಳಿ. ಆಮೇಲೆ ಇದು ದೇವಸ್ಥಾನದ ಮುಂಭಾಗ. ನಾವು ಹೋಗ್ತಾ ಇದ್ದಂಗೆ ನಮಗೆ ಮೊದಲು ಸಿಗೋದು ನಂದಿ ಮಂಟಪ. ಇದು ಸಹ ಎಷ್ಟು ಬಣ್ಣದಿಂದ ಕೂಡಿದೆ ನೋಡಿ, ಇದು ಬಣ್ಣ ಅಂತೂ ಅಲ್ಲ, ಕಲ್ಲೇ ಇರೋದು ಈ ಥರ. ಹಾಗೆ ತುಳಸಿ ಕಟ್ಟನ್ ಸಹ ಕಾಣ್ಬೋದು, ಎಷ್ಟು ದೊಡ್ಡದಾಗಿದೆ ನೋಡಿ, ಚೆನ್ನಾಗಿದೆ ಅದು ಸಹ, ತುಂಬ ಚೆನ್ನಾಗಿದೆ. ಹಾಗೆ ಇದು ದೇವಸ್ಥಾನದ ಹಿಂಭಾಗ. ನಾವು ಒಳಗೆ ಈಶ್ವರಲಿಂಗದ ಎದುರು ಏನೇ ಪ್ರಾರ್ಥನೆ ಮಾಡ್ಕೊಂಡಿದ್ದು ಅದು ನೆರವೇರುತ್ತೋ ಇಲ್ಲ ಅಂತ ಗೊತ್ತಾಗೋದು ಈ ಒಂದು ಸೂಚನೆಯಿಂದ ಅಂತ ಹೇಳ್ತಾರೆ. ಅಂದರೆ ನಾವಿಲ್ಲಿ ₹1 ಕಾಯಿನ್ ಇಟ್ಟರೆ ಅದು ಅಲ್ಲೇ ನಿಲ್ಲಬೇಕು, ಅಂದರೆ ಅಂಟ್ಕೋಬೇಕದು, ಅದು ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಬಾರ್ದು. ಬಿದ್ದರೆ ನಾವು ಅಂದ್ಕೊಂಡಿದ್ದ ಪ್ರಾರ್ಥನೆ ನೆರವೇರಲ್ಲ, ಅಲ್ಲೇ ಅಂಟ್ಕೊಂಡ್ರೆ ನಾವು ಅಂದ್ಕೊಂಡಿದ್ದ ಪ್ರಾರ್ಥನೆ ನೆರವೇರುತ್ತೆ ಅಂತೇಳಿ ಒಂದು ಸೂಚನೆ ಅಂತೆ. ಅದು ಎಷ್ಟು ನಿಜ ಅಂತ ನನಗಿನ್ನೂ ಗೊತ್ತಿಲ್ಲ. ಹಾಗೆ ಪ್ರತಿಯೊಂದು ಒಂದು ಹಿಂಭಾಗದಲ್ಲಿ ಪ್ರತಿಯೊಂದು ಕೆತ್ತನೆಯನ್ನು ನಾನು ನೋಡ್ತಾನೆ ಹೋದ್ವಿ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಅಷ್ಟು ಅದ್ಭುತವಾಗಿದೆ. ಪ್ರತಿಯೊಂದು ಕೆತ್ತನೆಯೂ ಅಷ್ಟು ಚೆನ್ನಾಗಿದೆ, ಅಂದರೆ ನೋಡ್ತಾನೆ ಹೋದ್ವಿ, ನೋಡ್ತಾನೆ ಹೋಗಬೇಕು ಅಂತ ಅನ್ನಿಸ್ತು. ಇದು ಅಷ್ಟೇ, 2 ಹಳ್ಳಿಗಳ ಮುಖ ಸೇರಿದ್ರೆ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಸಹ ನೋಡ್ತಾ ಹೋದ್ವಿ. ಹಾಗೆ ದೇವಸ್ಥಾನ ಹಿಂಭಾಗ ಅದು ಶಿವಲಿಂಗದ ತೀರ್ಥ ಇಲ್ಲೇ ಬಂದು ಬೀಳೋದು. ಇದನ್ನು ಆ ಟೈಮಿಗೆ ನಾವು ಬೀಳೋ ಟೈಮಿಗೆ ಆ ಶಿವಲಿಂಗ ತೀರ್ಥ ನಾವು ಸೇವನೆ ಮಾಡಿದ್ರೆ ಒಂದು ನಮ್ಮ ಪಾಪಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ನಾವು ಹೋದಾಗ ಅದು ಬೀಳ್ತಾ ಇರಲಿಲ್ಲ. ದೇವಾಲಯದ ಹೊರಭಾಗ ಇದು. ಎಡಭಾಗದಲ್ಲಿ ನಾವು ಗಣಪತಿ ದೇವಸ್ಥಾನ ಸಹ ಕಾಣ್ಬೋದು. ಹಾಗೆಯೇ ಇದು ಮರದ ಕೆತ್ತನೆಯಿಂದ ಮಾಡಿದ ರಥ ಇದರೊಳಗೆ ಇಟ್ಟಿದ್ದಾರೆ. ರಥೋತ್ಸವ ಟೈಮಲ್ಲಿ ಬಂದರೆ ನಾವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಅದೇ ಹೊರಭಾಗದಲ್ಲಿ ಅಂಗಡಿಗಳು, ಸಣ್ಣ ಸಣ್ಣ ಅಂಗಡಿಗಳನ್ನು ಸಹ ಕಾಣ್ಬೋದು. ಶ್ರಾವಣ ಮಾಸದಲ್ಲಿ ದೀಪಾವಳಿ ಅಮಾವಾಸ್ಯೆಯಂದು ದೇವಸ್ಥಾನಗಳೆಲ್ಲ ನಗರದ ಎಲ್ಲ ಕಡೆ ದೀಪ ಹಚ್ತಾರೆ. ಮತ್ತು ಶಿವರಾತ್ರಿ ಅಂತೂ ಒಂದು ವಿಶೇಷವಾದ ಪೂಜೆ ಮಾಡ್ತಾರೆ. ಆ ಟೈಮಿಗೆ ಬಂದರೆ ನಾವು ಇಲ್ಲಿ ಒಂದು ವಿಶೇಷವಾದ ಪೂಜೆನ ಸಹ ನಾವು ನೋಡ್ಬೋದು. ಹಾಗೆ ದೇವಾಲಯದ ಸುತ್ತಮುತ್ತಲಿನ ಗ್ರಾಮಸ್ಥರು ಅಮರವರ ಮುಖಂಡತ್ವದಲ್ಲಿ ರಥೋತ್ಸವ ಕಾಲದಲ್ಲಿ ದೇವಸ್ಥಾನದ ಸುತ್ತಮುತ್ತ ಹಾಗೂ ಗೋಪುರಗಳವರೆಗೂ ದೀಪಾಲಂಕಾರ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರ್ತಾರೆ. ಇಕ್ಕೇರಿ ಮತ್ತು ಕೆಳದಿ ಅರಸರ ಸಾಮ್ರಾಜ್ಯವು ಕೇರಳದ ರಾಜ್ಯದವರೆಗೂ ಹರಡಿತ್ತು ಎಂಬುದು ನಮ್ಮ ನಾಡಿನ ಹೆಮ್ಮೆ.